ಆ್ಯಕ್ಟಿಂಗ್ ಅಂದರೆ ತುಂಬ ಹುಚ್ಚು. ಅದಕ್ಕೇನೋ ಮಾಡಿಬಿಟ್ಟಿದ್ದೀನಿ. ಸಿಂಗಿಂಗ್ ಬಂದು ಅಪ್ಪಂಗೋಸ್ಕರ ಬಂದಿದ್ದು. ಅಪ್ಪ ಜನಪದ ಕಲಾವಿದರು. ಸೊ ಅವ್ರ ಹೆಸರೆಲ್ಲೂ ಬಂದಿಲ್ಲ, ಆ ಗಿಲ್ಟ್ ಕಾಡ್ತಿತ್ತು. ಹಂಗಾಗಿ ನಾನು ಕಲಿಬೇಕು, ಹರಿಕತೆ ಆಡಬೇಕು. ಯಾವ ಡಿಪಾರ್ಟ್ಮೆಂಟಲ್ಲಿ ಅಪ್ಪನಿಗೆ ಅವಮಾನ ಆಯಿತು, ಅಲ್ಲಿ ಅಪ್ಪನ ಹೆಸರನ್ನ ಉಳಿಸ್ಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಜಾನಪದ ಸಂಗೀತಕ್ಕೆ ಬಂದೆ. ಆ್ಯಕ್ಚುಲಾಗಿ ನಾನು ಅಂದ್ಕೊಂಡಿದ್ದು ನಾನು ಚಂದನಕ್ಕೆ ಸಿಂಗರಾಗಿ ಹೋಗ್ತೀನಿ ಅಂತಲ್ಲ, ನಾನೊಬ್ಬ ಆ್ಯಂಕರಾಗಿ ಹೋಗ್ತೀನಿ ಅಂತ. ನನಗೆ ಭಾಷೆ, ಕನ್ನಡ ಭಾಷೆ ಮತ್ತು ಇದರಲ್ಲಿ ತುಂಬ ಪ್ರೇಮ. ನನ್ನನ್ನು ಇಷ್ಟು ದಿನ ಕರ್ನಾಟಕಕ್ಕೆ ಪರಿಚಯ ಮಾಡಿ, ನನ್ನನ್ನಲ್ಲದೆ ನನ್ನ ತಂದೆ ಹೆಸರನ್ನು ಪರಿಚಯ ಮಾಡಿದ್ದಕ್ಕೆ ನಾನಲ್ಲದೆ ನನ್ನ ತಂದೆ ಕೂಡ ಅವರಿಗೆ ಚಿರುರಣೆಯಾಗಿರ್ತಾರೆ ಅಂತ ಹೇಳ್ತೀನಿ. ಏನು ಗೊತ್ತಾ, ನಿಮ್ಮ ತಂದೆ ಇಂಥ ಒಳ್ಳೆ ಮಗನನ್ನು ಕರ್ನಾಟಕಕ್ಕೆ ಹೆತ್ತು ಕೊಟ್ಟಿರೋದಕ್ಕೆ ನಿಜವಾಗ್ಲೂ ನಾವೇ ಪುಣ್ಯವಂತರು. ಈಗಿನ ಶತಮಾನದಲ್ಲಿ, ಈಗ ಇರೋ ಇದರಲ್ಲಿ ನಿನ್ನಂಥ ಒಳ್ಳೆ ಮಕ್ಕಳು ಸಿಗೋದು ಎಲ್ಲೋ ಬೆರಳೆಣಿಕೆ ಅಷ್ಟು. ಸೊ ನೀನು ಸಿಕ್ಕಾಪಟ್ಟೆ ಪ್ರೌಡ್ ಆಗಿರ್ಬೇಕು ಕಣೋ ಸಸ್ಯ. ಮುದ್ದು ಬಂಗಾರ ಇದು ನಮ್ಮ ಕಾರ್ಯಕ್ರಮದ್ದು. ಇವತ್ತು ಪಾಪದ್ದು ಸ್ವಲ್ಪ ಎಡು ಬಿಡ್ತು. ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹೇಳಿದ್ದನ್ನೆಲ್ಲ ಕಲ್ತ್ಕೊಂಡು ಚೆಂದ ಹಾಡ್ತಿತ್ತು ಅಲ್ಲೇನೋ. ಕಾಂಪಿಟೇಷನ್ ಅಂತ ಬಂದಾಗ ಆ ದಿವಸ ಯಾರು ಎಡುತ್ತಾರೋ ಅವ್ರು ಹೋಗಲೇಬೇಕಲ್ವಾ. ಹಾಗಂತ ನೀನು ಒಳ್ಳೆ ಗಾಯಕ ಅಲ್ಲ ಅಂತ ಯಾರೂ ಹೇಳ್ತಿಲ್ಲ. ನೀನು ಅದ್ಭುತವಾದ ಗಾಯಕ ಆಗಬೇಕು, ಅದೇ ನಮ್ಮೆಲ್ಲರ ಆಸೆ. ಮತ್ತೆ ಕಾಣಿಸ್ಕೊತೀನಿ. ಆ ಛಲ ಇರಬೇಕಪ್ಪ ಜೀವನದಲ್ಲಿ.